ಆಗಮಿಸಿದ್ದಾರೆ. ಅವರಿಗೆ ಆತ್ಮ ಸ್ವಾಗತನ ಬಯಸ್ತಾ ಇದ್ದೇವೆ ನಮ್ಮ ಉಡುಪಿ ಟ್ರೋಫಿಯ ಪರವಾಗಿ. ಆರ್ಕೆ ರಂಗನಕೆರೆ ಒಂದು ಟಾಸ್ ಎಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್. ಪಂದ್ಯಾಟವನ್ನ ಆರಂಭಿಸಿ ಎನ್ನುವುದಾಗಿ ಕೇಳಿಕೊಳ್ತಾ ಇದ್ದೀವಿ. ನೀತು ಮತ್ತು ಇರ್ಫಾನ್ ಕೋಡಿ ಮೊದಲ ಹಂತದ ಆರಂಭಿಕ ಆಟಗಾರರು. ಕುಮಾರ್ ನಿಮ್ಮ ಎಕ್ಸ್ಟ್ರಾ ಪ್ಲೇಸ್ ಕಳಿಸ್ಕೊಡಿ. ಆರ್ ಕೆ ಸ್ಪೋರ್ಟ್ಸ್ ರಂಗನಕೆರೆ ಕುಮಾರ್ ಅಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಅಂಪರ್ಸ್ ಒಂದು ನಿಮಿಷ. ಆರ್ ಕೆ ಸ್ಪೋರ್ಟ್ಸ್ ಬನ್ನಿ ಬೇಗ. ಹಾಗೆ ಒಂದು ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮ ಜೊತೆ ಪ್ರಶಾಂತ್ ಪೂಜಾರಿ ಹುಡೆ ಅವರು ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತನ ಬಯಸ್ತಾ ಇದ್ದೀವಿ. ಡೆಲ್ಮೆ ಎಂಟರ್ಪ್ರೈಸಸ್ ಅರ್ಪಿಸುವಂತ ಉಡುಪಿ ಟ್ರೋಫಿಗಾಗಿ ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮೊದಲವರಿಗಾಗಿ ಫಾಸಿಲ್ ಸರಿ ಹಂಪರಿಂದ ಗ್ರೀನ್ ಸಿಗ್ನಲ್ ದೊರೀತಾ ಇದೆ. ಮೊದಲ ಚೆಂಡಿಗಾಗಿ ಮೊದಲ ಚೆಂಡು ಲೆಗ್ ಲೈನ್ ಶಾಟ್ ಪ್ರಯತ್ನ, ರನ್ಔಟ್ಗೆ ಅವಕಾಶ, ನೇರ ಗುರಿ ತಲುಪ್ತಾ ಇಲ್ಲ ನಿಟ್ಟಲ್ಲಿ. ರಿಸ್ಕಿ ಸಿಂಗಲ್ ಓಟುಗಳು ಖಾತೆಯನ್ನು ಕಾಣ್ತಾ ಇದೆ. ಡಿಪಿಎಲ್ ಫಾಲ್ಕನ್ ಮೊದಲ ಓಟವನ್ನು ದಾಖಲಿಸಿದ್ರು. ಖಾತಾರಂಭ ನೀತು ಖಾತಾರಂಭವನ್ನು ಕಂಡುಕೊಳ್ತಾ ಇದೆ. ಬೆಂಗಳೂರು ಹೆಸರಾಂತ ತಂಡ ನ್ಯಾಶ್ ಬೆಂಗಳೂರು ಪರವಾಗಿ ಆಡಿದಂತ ಆಟಗಾರ ನೀತು ಇವಾಗಲೇ ಮೊದಲ ಓಟವನ್ನು ದಾಖಲಿಸಿದ್ರು. ಯಾರ್ಕರ್ ಲ್ಯಾಂಡಲ್ ಅವರು ಮತ್ತೆ ಮಿಡ್ ವಿಕೆಟ್ ನಲ್ಲಿ ಓಟಗಳು ಬರ್ತಾ ಇದೆ. ಒಂದೋಟದ ಸೇರ್ಪಡೆ, ಎರಡನೇ ಓಟವನ್ನು ಕೂಡ ಹಂತದಲ್ಲಿ ದಾಖಲಿಸಿದ್ರು. 2 ಚೆಂಡು 2 ಓಟದ ಸೇರ್ಪಡೆಯೂ ಕೂಡ. 5 ಓವರ್ಗಳ ಪಂದ್ಯ. ಅದೆಷ್ಟು ಓಟವನ್ನು ಟಾರ್ಗೆಟ್ ಆಗಿ ನೀಡುತ್ತಾರೆ ನೋಡಬೇಕಾಗಿದೆ ಡಿಪಿಎಲ್ ಫಾಲ್ಕಾನ್ ಕ್ರಿಕೆಟರ್ಸಿನ ತಂಡ. ಮತ್ತೆ ಮೂರನೇ ಬಾರಿ ಫಾಜೆಲ್. ಮೂರನೇ ಚೆಂಡು ಮತ್ತೆ ತಟ್ಟಿ ಮುಟ್ಟಿ ಒಂದು ಓಟಗಳ ಸೇರ್ಪಡೆ. ಮಿಡಾಣಿ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. ನಡುವೆ ಓಟಗಳು ಬರ್ತಾ ಇದೆ. ಗುರು ಅವರ ಒಂದು ಸಾರಥ್ಯದಲ್ಲಿ ಉಡುಪಿ ಟ್ರೋಫಿ ಸಾಗ್ತಾ ಇದೆ. ಮತ್ತೆ 4ನೇ ಬಾರಿ ಮೊದಲ ಪವರ್ ಪ್ಲೇ ಕೂಡ. ಗುಡದ ಹಿಂದೆ ಶಿವು, ಕಮೆಂಟ್ರಿ ಶಿವು. ಬಹಳಷ್ಟು ಮಂದಿ ಪ್ರೋತ್ಸಾಹಕರು ಈ ಟೂರ್ನಮೆಂಟ್ಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಟೂರ್ನಮೆಂಟಿನ ಪರವಾಗಿ ಮತ್ತೊಮ್ಮೆ ಕೃತಜ್ಞತೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. 3 ದಿನಗಳ ಕ್ರೀಡಾ ಹಬ್ಬ ನೇಜಾರಿನ ಕ್ರೀಡಾಂಗಣದಲ್ಲಿ ಇವತ್ತು ಆರಂಭವನ್ನು ಕಂಡುಕೊಳ್ತಾ ಇದೆ. 4 ಬಣದಲ್ಲಿ ಪಂದ್ಯಾಟ ಕೂಡ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ, ಓಟುಗಳು ಬರ್ತಾ ಇಲ್ಲ. ಸಡನ್ಲಿ ರೈಸ್ ಆಗಿರ್ತಕ್ಕಂಥ ಚೆಂಡು, ಡಾಟ್ ಬಾಲಿನ ಸೇರ್ಪಡೆ. 4ನೇ ಚೆಂಡನ ಈ ಹಂತದಲ್ಲಿ ಡಾಟ್ ಬಾಲ್ ಆಗಿ ದಾಖಲಿಸಿದ್ರು. 3ಕ್ಕೆ ಲಾಸ್ ಡಿಪಿಎಲ್ ಫಾಲ್ಕಾನ್. ನೆಟ್ ನೇರ ಹೊಡೆತಕ್ಕೆ ಅವಕಾಶ ಮಾಡಿಕೊಟ್ರು. ಲಾಂಗ್ ಆಫ್ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದ್ದೀವಿ. ಬೌಂಡ್ರಿ, 4 ಓಟದ ಸೇರ್ಪಡೆ. ಅಂತಿಮ ಹಂತದ 5ನೇ ಚೆಂಡಿನಲ್ಲಿ ಬೌಂಡರಿಗೆ ಅವಕಾಶಗಳು ಬರ್ತಾ ಇದೆ. ಒಂದು ಬೌಂಡ್ರಿಯನ್ನ ಇರ್ಫಾನ್ ಕೋಡಿ ದಾಖಲಿಸಿದ್ದಾರೆ. ಮತ್ತೆ ಫಾಜೆಲ್ ಕೊನೆಯ ಬಾರಿ ಅಂತಿಮ ಚೆಂಡು ಮೊದಲ ಪವರ್ ಪ್ಲೇ ಜಾರಿಯಲ್ಲಿ. ರಿವರ್ಸ್ ಶಾಟ್ ದಾಖಲಿಸುವ ಸುಂದರತೆ ಪ್ರಯತ್ನ, ತನ್ಮೂಲಕವಾಗಿ ಕ್ಷೇತ್ರ ಶಿರಭಾಗದ ಮೇಲ್ಭಾಗದಲ್ಲಿ ಇವಾಗ ಸಿಕ್ಸರ್. ಬ್ಯಾಕ್ವರ್ಡ್ ಪಾಯಿಂಟ್ ಸೀಮಾ ರೇಖೆ ಹೊರಭಾಗದಲ್ಲಿ 6 ಓಟದ ಸೇರ್ಪಡೆ.
ಒಂದು ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 13ಕ್ಕೆ ಲಾಸ್. ಈ ಋತುವಿನಲ್ಲಿ ಮೊದಲ ತಿಳಿಸಾಗಿ ಸಾಲು ಸಾಲು ಪಂದ್ಯಾಟಗಳು. ಕ್ರಿಕೆಟ್ ರಂಗ ಬಹಳಷ್ಟು ಶ್ರೀಮಂತವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಸಣ್ಣ ಶ್ರೇಷ್ಠ ಆಟಗಾರರು ಇವಾಗಲೇ ಕೆಲವು ಆಟಗಾರರು ಬೈಕ್, ಉಂಗುರ, ಸೈಕಲ್, ಟಿವಿ ಈ ರೀತಿಯ ಬೆಲೆ ಬಾಳುವ ವಸ್ತುಗಳನ್ನ ಪಡ್ಕೊಂಡ್ರೆ ಬೆಂಗಳೂರಿನ ಪರಿಸರದಲ್ಲಿ ಒಂದು ದೊಡ್ಡ ಮಟ್ಟದ ಪಂದ್ಯಕೂಟ ನಡೆಸ್ತಾ ಇದೆ. ತೋಟಗೆರೆ ಕಪ್ 2025 ಜಯಿಸ ತಂಡ 2 ಲಕ್ಷ ರೂಪಾಯಿಗಳನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ಟ್ರೋಫಿ 1 ಲಕ್ಷ ರೂಪಾಯಿಗಳಿರುತ್ತೆ. ಇದು ಮ್ಯಾನ್ ಆಫ್ ದ ಸೀರೀಸ್ಗಾಗಿ ಬೈಕ್ ಅನ್ನು ಕೊಡ್ತಾ ಇರೋದು ಆಟಗಾರಿಗಲ್ಲ, ಆಡಿಸಿದಂತ ಟೀಮ್ ಓನರ್ಗೆ ಕೊಟ್ಟು ಗೌರವಿಸಲಾಗುತ್ತೆ. ಈ ರೀತಿಯ ಅದ್ದೂರಿಯ ಕ್ರಿಕೆಟ್ ಪಂದ್ಯಕೂಟ ಸಾಗುತ್ತೆ. ಇದೇ ಬರುವ ಮಾರ್ಚ್ 27, 28, 29, 30 ಈ ತರವಾದ ಮೊದಲ ಚೆಂಡು ಹೈ ಶಾಟ್ ತನ್ಮೂಲಕವಾಗಿ ಚೆಂಡು ಸೀಮಾ ರೇಖೆ ಹೊರಭಾಗದಲ್ಲಿ ಸಿಕ್ಸರ್. ಆ ರೋಟದ ಸೇರ್ಪಡೆ. ಎರಡನೇ ಓವರ್ನ ಮೊದಲ ಚೆಂಡಲ್ಲಿಗೆ ಪಮ್ಮು ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರು. ಚೆಂಡನ್ನು ತಿರುಗಿಸಬಲ್ಲಂತ ಬೌಲರ್ ಕೂಡ ಪ್ರಮೋದ. ಪಮ್ಮು ಇವಾಗ ಮೊದಲ ಸಿಕ್ಸರ್ ಕೂಡ ದಾಖಲಾತಿನ ಕಾಣ್ತಾ ಇದೆ. ಎರಡನೇ ಓವರ್ನ ಮೊದಲ ಚೆಂಡಿಗೆ ಸಿಕ್ಸರ್ ದಾಖಲಿಸಿದ್ರು. ಮತ್ತೆ ಪಮ್ಮು ಎರಡನೇ ಬಾರಿ ಮತ್ತೊಂದು ಶಾಟ್ ಆಗಿದ್ದ ಚೆಂಡು ತನ್ಮೂಲಕವಾಗಿ ಡೀಪ್ ಸ್ಕ್ವೇರ್ ಲೆಗ್ ಸೀಮಾ ರೇಖೆಯ ಹೊರಭಾಗವನ್ನು ಕಾಣ್ತಾ ಇದೆ. ಸಿಕ್ಸರ್, ಎರಡನೇ ಸಿಕ್ಸರ್ ದಾಖಲಿಸಿದಂತ ಈ ಪಂದ್ಯ. ನೀತು ಎರಡನೇ ಸಿಕ್ಸರ್ ಅನ್ನು ದಾಖಲಿಸಿದ್ದಾರೆ. ಒಂದು ಸಿಕ್ಸರ್ ಅನ್ನ ಇರ್ಫಾನ್ ಕೋಡಿ ದಾಖಲಿಸಿದ್ರು. ನೀತು ಕೂಡ ಇಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಸಿಕ್ಸರ್ ದಾಖಲಿಸಿದ್ರು. ಸ್ವಲ್ಪ ಮಟ್ಟಿಗೆ ಪಮ್ಮು ದುಬಾರಿ ಆಗ್ತಾ ಇದ್ದಾನೆ. ಆರ್ಕೆ ರಂಗನಕೆರೆ ಸ್ಪೋರ್ಟ್ಸಿನ ಪರವಾಗಿ ಬಾಳ್ಕೋರಿನ ಒಂದು ಬಲಿಷ್ಠ ತಂಡ, ಬಹಳಷ್ಟು ಪ್ರಶಸ್ತಿಗಳನ್ನ ತೆಕ್ಕೆಗೆ ಹಾಕಿಕೊಂಡಂತ ಮತ್ತೊಂದು ತಂಡ ಕೂಡ ಬಾರ್ಕೂರು ಆರ್ಕೆಯ ತಂಡ. ಇಲ್ಲಿ ಡಿಪಿಎಲ್ ಫಾಲ್ಕನ್ ಅನ್ನು ಎದುರಿಸ್ತಾ ಇದೆ ದಿನದ 6ನೇ ಪಂದ್ಯಾಟದಲ್ಲಿ. 3ನೇ ಚೆಂಡು ಲೇಟ್ ಕಟ್ ಶಾಟ್. ಶಿವು ಕ್ಷೇತ್ರ ರಕ್ಷಕ ಮಾಡ್ತಾ ಇದ್ದಾರೆ. ಕೂಟದ ಹಿಂದೆ ಕಾಯ್ಕನ ಮಾಡ್ತಕ್ಕಂಥ ಶಿವು ಈ ಒಂದು ಚೆಂಡನ್ನು ಹಿಡಿಯುವ ಪ್ರಯತ್ನ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. 3 ಚೆಂಡುಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 25 ಕಾಲು ಶತಕವನ್ನು ಪೂರೈಸ್ತಾ ಇದೆ. ಮತ್ತೆ 4ನೇ ಬಾರಿ ದಾಂಡು ಚೆಂಡಿನ ಒಂದು ಪರಿಮಿತ ಓವರ್ಗಳಲ್ಲಿ ಕಮ್ ನಾಕೌಟಿನ 16 ತಂಡಗಳು 16 ಫ್ರಾಂಚೈಸಿ ರೂಪದಲ್ಲಿ ಆಡುವಂತ ಒಂದು ವ್ಯವಸ್ಥಿತ ಪಂದ್ಯಕೂಟ. ಗುರು ಅವರ ಸಾರಥ್ಯದಲ್ಲಿ, ಅಭಿ ಅವರ ಮುಂದಾಳತ್ವದಲ್ಲಿ, ಅವರ ಮಿತ್ರರು ಮಾಡ್ತಕ್ಕಂಥ ಅವಿರತ ಶ್ರಮದ ಪಂದ್ಯಕೂಟದಲ್ಲಿ ಸಾಗ್ತಾ ಇದೆ. ಇವತ್ತು 6ನೇ ಪಂದ್ಯಾಟವಾಗಿ ವಿಶು ನೇಜಾರು ಯಾರ್ಕರ್ಲಾನ್ ಡೆಲವರಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದೊಂದು ಸೇರ್ಪಡೆ. ತಡ ಮೊತ್ತ 26 ಓಟಗಳಿಗೆ ತಲುಪ್ತಾ ಇದೆ. 2 ಮಂದಿ ಆಟಗಾರರು ನೀತು ಮತ್ತು ಇರ್ಫಾನ್ ಕೋಡಿ ಉತ್ತಮ ರೀತಿಯ ಜೊತೆ ಆಟವನ್ನು ದಾಖಲಿಸ್ತಾ ಇದ್ದಾರೆ ಡಿಪಿಎಲ್ ಫಾಲ್ಕನ್ ಕ್ರಿಕೆಟರ್ಸಿನ ಪರವಾಗಿ. ಸ್ಲೋವರ್ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ನಿರೀಕ್ಷೆ ಮಾಡಿ ಹೊಡೆದು ಮಾಡ್ತಾರೆ. ನೇರ ಗುರಿಯನ್ನ ಈ ಹಂತದಲ್ಲಿ ಫಸೀಲ್ ದಾಖಲಿಸಿದ್ದಾರೆ. ಮುಂದಿನ ಪಂದ್ಯ ಲೆಗ್ ಬೈ ಮುಖಾಂತರವಾಗಿ ಓಟವನ್ನು ದಾಖಲಿಸಿದ್ರು. ಸಾಗರ್ ಗೌಡ ಮಾಲೀಕತ್ವದ ಸಚಿನ್ 11 ಬ್ಯಾಂಗ್ಳೂರ್ ವರ್ಸಸ್ ಶಾರದಾಂಬ. ಕ್ರಿಕೆಟರ್ಸಿನ ಪಂದ್ಯ ಟಾಸ್ಗೆ ರೆಡಿ ಆಗಿರಬೇಕು. ಇಲ್ಲಿ 2ನೇ ಓವರ್ನ ಅಂತಿಮ 1 ಚೆಂಡು ಬಾಕಿ ಇದೆ. ತಡ ಮತ್ತೆ 27. ಕ್ರಿಕ್ಸೆ ಈ ಟೂರ್ನಮೆಂಟಿನ ನೇರ ಪ್ರಸಾರನ ಬಿತ್ತರಿಸ್ತಾ ಇದೆ. ಬಹಳಷ್ಟು ಮಂದಿ ಹೊರ ದೇಶದಲ್ಲಿ ಕೂಡ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಗುರು ಮಿತ್ರ ವೃಂದ 27 ಫಾರ್ ಲಾಸ್.
ಕೊನೆಯ ಬಾರಿ ನಿರೀಕ್ಷೆ ಮಾಡಿದ ಹೊಡೆತಲು ಮತ್ತೆ ಬರ್ತಾ ಇಲ್ಲ. ಗ್ರೌಂಡ್ ಶಾಟ್ ದಾಖಲಿಸಿದ್ರು. ಮಿಡ್ ವಿಕೆಟ್ ನಲ್ಲಿ ಒಂದೋಟಗಳ ಸೇರ್ಪಡೆ. ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ. ಒಂದೋಟದ ಸಮೇತವಾಗಿ 2 ಓವರ್ಗಳ ಮುಕ್ತಾಯ. 2 ಓವರ್ಗಳ ಮುಕ್ತಾಯದ ಬಳಿಕ ತಂಡ ಮೊತ್ತ 28 ಓಟಗಳು. ಅಂಡ್ ಅಪ್ 2 overs ಸ್ಕೋರ್ 28 ಫಾರ್ ನೋ ಲಾಸ್. ಮೊದಲ ಓವರ್ನ ಮುಕ್ತಾಯದಲ್ಲಿ ತಂಡ ಮೊತ್ತ 13 ಓಟವನ್ನು ದಾಖಲಿಸಿದ್ದಾರೆ. ಎರಡನೇ ಓವರ್ ಮುಕ್ತಾಯದಲ್ಲಿ 28 ಓಟವನ್ನು ದಾಖಲಿಸಿದ್ರು. 13 + 15 ಈ ರೀತಿಯಾಗಿ ಡಿಪಿಎಲ್ ಫಾಲ್ಕಾನ್. ಪ್ರಸನ್ನಾಚಾರ್ಯ ಮೂರನೇ ಓವರ್ಗಾಗಿ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ನಾಳೆ ಕೂಡ ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ ಪಂದ್ಯಾಟಗಳು ಆರಂಭವಾಗುತ್ತೆ. ಮತ್ತೊಮ್ಮೆ ಎಲ್ಲ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತನ ಬಯಸ ಉಡುಪಿ ಟ್ರೋಫಿ ಮತ್ತೆ ಮುಂದುವರಿಕೆನ ಕಾಣ್ತಾ ಇದೆ. ಮೂರನೇ ಓವರ್ ಚಾಲ್ತಿಗಾಗಿ ಪ್ರಸನ್ನಾಚಾರ್ಯ. ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿ ನಮ್ಮ ಜೊತೆ ಪಕ್ಕಿಬೆಟ್ಟು ಗರೋಡಿಯ ಪ್ರಸ್ತುತ ಅಧ್ಯಕ್ಷರು ಹಿರಿಯರು ಆಗಿರುವಂತಹ ವಿಠಲ್ ಪೂಜಾರಿ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ವಿವೇಕ್ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಕೂಡ ನಮ್ಮ ಟೂರ್ನಮೆಂಟಿನ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ತರಬದಲ್ಲಿ ಸಿಕ್ಸರ್ ದಾಖಲಿಸಿದ್ರು. 6 ಓಟದ ಸೇರ್ಪಡೆ. ಇದು ವೈಯಕ್ತಿಕವಾಗಿ 3ನೇ ಸಿಕ್ಸರ್ ದಾಖಲಿಸಿದ್ರು. ಮತ್ತೆ ಪ್ರಸಾದ 2ನೇ ಬಾರಿ. ಜಾಣ್ಮೆ ಆಟ, ಲೆಕ್ಕಾಚಾರದ ಆಟ ಮುಂದುವರಿಕೆನ ಕಂಡುಕೊಳ್ತಾ ಇದೆ. ಇರ್ಫಾನ್ ಕುಡಿ ಉತ್ತಮ ರೀತಿಯ ಒಂದು ಜೊತೆ ಆಟವನ್ನು ಡಿಪಿಎಲ್ ನ ಪರವಾಗಿ ದಾಖಲಿಸಿದ್ರು. ಇವಾಗಲೇ 35ರ ಒಂದು ಜೊತೆ ಆಟ ಬರ್ತಾ ಇದೆ. ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇದೆ. ಇಲ್ಲಿ RK ರಂಗನಕೆರೆಗೆ ವಿಕೆಟ್ ಪಡೆದುಕೊಳ್ಳುವಂತ ಅವಶ್ಯಕತೆ ಕೂಡ ಇದೆ. ಆ ನಿಟ್ಟಲ್ಲಿ ಮತ್ತೆ ಪ್ರಸಾರ 3ನೇ ಬಾರಿ. 5 ಓವರ್ಗಳ ಪಂದ್ಯ 3ನೇ ಓವರ್ ಚಾಲ್ತಿಯಲ್ಲಿ. ವಿಭಿನ್ನ ಶೈಲಿ ಹೊಡೆತ, ರಿವರ್ಸ್ ಶಾಟ್. ಸಲ್ಮಾನ್ಗೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಅದು ಲೆಗ್ ಬೈ ಮುಖಾಂತರವಾಗಿ ಒಂದೋಟದ ಸೇರ್ಪಡೆ. 3 ದಿನಗಳ ಕ್ರೀಡಾ ಹಬ್ಬ ಇದೇ ಮೈದಾನ ನಡೀತಾ ಇದೆ. ಡೈಲ್ಮಿ ಎಂಟರ್ಪ್ರೈಸಸ್ ಮತ್ತು ಸ್ವಚ್ಛ ಗುರು ಅವರ ಒಂದು ಮುಂದಾಳುತ್ವದಲ್ಲಿ ಮತ್ತೆ 4ನೇ ಬಾರಿ ಪ್ರಸನ್ನ. ಈ ತರ ಸ್ಟೆಪ್ ಔಟ್ ಮಾಡಿ ಹೊಳ ಪ್ರಯತ್ನದಲ್ಲಿ ಎಡ ವಿಕೆಟ್ ಮಾಡ್ತಾ ಇದ್ದಾರೆ. ಇರ್ಫಾನ್ ನೀತು ಔಟ್ ಆದ್ರು. ಮೊದಲ ವಿಕೆಟ್ ಪತನ. ಹೊಸ ದಾಂಡಿಗರ ಸೇರ್ಪಡೆ ಅಂಗಳ ಭಾಗದಲ್ಲಿ ಸಂದೇಶ ಸ್ಯಾಂಡಿ ಲೆಫ್ಟಿ ಅಲೆವೂರಿನ ಆಟಗಾರ. ಮತ್ತೆ ಪ್ರಸನ್ನ ಎಸ್ಗಾರ್ ಭಾಗದಲ್ಲಿ. ಓ ಮೈ ಗಾಡ್, ವಾಟ್ ಎ ಶಾಟ್! ತನ್ಮೂಲಕ ಚೆಂಡು ಸೀಮಾ ರೇಖೆ ಅವರ ಭಾಗದಲ್ಲಿ ಸ್ಯಾಂಡಿ ಸಿಕ್ಸರ್ ದಾಖಲಿಸಿದ್ರು. 6 ಓಟದ ಸೇರ್ಪಡೆ.
ನೇತು ಔಟ್ ಆದ ನಂತರ ಸ್ಯಾಂಡಿ ಬಂದಂತ ತಕ್ಷಣವೇ ಸಿಕ್ಸರಿಗೆ ಅವಕಾಶ ಆರ್ಕೆ ಸ್ಪೋರ್ಟ್ಸ್ ರಂಗನಕೆರೆ ಮಾಡ್ತಾ ಇದೆ. ಕೊನೆಯ ಬಾರಿ ಪಂದ್ಯಾಟ ಮುಂದುವರಿಸಿ ಎನ್ನುವುದಾಗಿ ಕೇಳಿಕೊಳ್ತಾ ಇದ್ದೀವಿ. ಬೆಳಗಿನ ಅವಧಿಯಲ್ಲಿ ಪ್ರಸಾದ್ ರಾಜ್ ಕಾಂಚಾಲ್, ಕಾಂಗ್ರೆಸ್ ಮುಖಂಡರು, ಉದ್ಯಮಿಗಳು, ದಿನಕರ್ ಹೇರೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಹಾಗೆ ಬ್ಯಾಪ್ಟಿಸ್ಟ್ ದಯಾಸ್ ಅಧ್ಯಕ್ಷರು, ರೋಟರಿ ಕ್ಲಬ್ ಕಲ್ಯಾಣಪುರ, ಸತೀಶ್ ಶೆರಿಗಾರ್, ಮಿಥುನ್, ಪ್ರಕಾಶ್ ಪೂಜಾರಿ, ವಿಠಲ್ ಪೂಜಾರಿ ಮತ್ತು ತಾರ್ನಾಥ್ ಇವರೆಲ್ಲರ ಒಂದು ಮುಂದಾಳತ್ವದಲ್ಲಿ ಉಪಸ್ಥಿತಿಯಲ್ಲಿ ಟೂರ್ನಮೆಂಟ್ ಉದ್ಘಾಟನೆಗೊಂಡಿತ್ತು. ಇವಾಗ 6ನೇ ಪಂದ್ಯ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈ ಸಿಕ್ಸರ್ ಸಮೇತವಾಗಿ 42 ಫಾರ್ ಲಾಸ್ ಆಫ್ 42ಕ್ಕೆ 1. ನೋ ಬಾಲ್ ಉಂಟಾ? ಫ್ರೀ ಹಿಟ್ ಲಾಭನ ಪಡ್ಕೊಳ್ತಾ ಇದ್ದಾರೆ. ನೋ ಬಾಲ್ ಸಿಕ್ಸರ್ ಆಗಿತ್ತು. ಇಲ್ಲಿ ಮತ್ತೆ ಪ್ರಸನ್ನ ಮತ್ತೊಂದು ಬಿರುಸಿನ ಹೊಡೆತ, ತನ್ಮೂಲಕವಾಗಿ ನೋ ಬಾಲ್ ಫ್ರೀ ಹಿಟ್. ಕೇವಲ ಒಂದು ಓಟದ ಸೇರ್ಪಡೆ. ಕೊನೆಯ ಬಾರಿ ಕೆಲವರಿಗೆ ಮಧ್ಯಾಹ್ನದ ಊಟ ನಿದ್ದೆಯ ಮಂಪರಿಗೆ ಹೋದ್ರೆ ಕೆಲವರಿಗೆಲ್ಲ ಇಲ್ಲಿ ಲೆಕ್ಕಾಚಾರ ತಪ್ಪಿ ಹೋಗ್ತಾ ಇದೆ. ಆ ನಿಟ್ಟಲ್ಲಿ ಪ್ರಸನ್ನ ರಿವರ್ಸ್ ಶಾಟ್ ದಾಖಲಿಸುವ ಸುಂದರತೆ ಪ್ರಯತ್ನ. ಮತ್ತೆ ಚೆಂಡು ಸೀಮಾರೇಖೆಯ ಹೊರ ಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ, 4 ಓಟದ ಸೇರ್ಪಡೆ. ಡಿಜೆಗೆ ಸಂಬಳ ಕಟ್ ಆಗುತ್ತೆ. ಡಿಜೆ ಹಾಕಿ 48 ಓಟಗಳು. ಮೂರು ಓವರ್ಗಳ ಮುಕ್ತಾಯದ ಬಳಿಕ ತಂಡ ಮೊತ್ತ 48ಕ್ಕೆ 1. ಡಿಪಿಎಲ್ ಫಾಲ್ಕಾನ್ ಅಲ್ಲಿ ಟಾಸ್ಗೆ ರೆಡಿ ಆಗಿರಿ. ಸಚಿನ್ 11 ಬ್ಯಾಂಗ್ಳೂರು ಮತ್ತು ಶಾರದಾಂಬ. 2ನೇ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಅಂತಿಮ 12 ಚೆಂಡುಗಳು ಮೊದಲ ಇನ್ನಿಂಗ್ಸ್ ನ ಮುಕ್ತಾಯವನ್ನು ಕಂಡುಕೊಳ್ಬೇಕಾಗಿದೆ. ಆರ್ಕೆ ರಂಗನಕರ ಪರವಾಗಿ ಅದ್ಯಾರನ್ನ ಪರಿಚಯ ಮಾಡ್ತಾರೆ ನೋಡ್ಬೇಕಷ್ಟೇ. ಮೊದಲ ಹಂತದಲ್ಲಿ ನೀತು ಮತ್ತು ಇರ್ಫಾನ್ ಕೋಡಿ ಬಹಳಷ್ಟು ಉತ್ತಮ ರೀತಿ ಆಟವನ್ನು ಆಡಿದ್ರು. ಇವಾಗ ನೀತು ಔಟ್ ಆದ ಬಳಿಕ ಇರ್ಫಾನ್ ಕೋಡಿಗೆ ಸಂದೇಶ್ ಸಾಥಿ ಆಗ್ತಾ ಇದ್ದಾರೆ. ಪ್ರಮೋದ್ ಪಮ್ಮು ಎರ್ಸ್ಗಾರಿ ಭಾಗದಲ್ಲಿ ಕಂಡುಕೊಳ್ತಾ ಇದ್ದಾರೆ. ಇತ್ತೀಚಿನ ಬಹುತೇಕ ಲೀಗ್ ಕಪ್ ನಾಕೌಟ್ನಲ್ಲಿ ಅತ್ಯುತ್ತಮ ಒಂದು ಸೇವೆಯನ್ನು ಕೊಟ್ಟಂತ ಆಟಗಾರ ಕೂಡ ಪ್ರಮೋದ್ ಯಾನೆ ಪಮ್ಮು. ವೇರೇಶನ್ ಹಸ್ತದಲ್ಲಿ ಬಹಳಷ್ಟು ಯಶಸ್ಸನ್ನು ಕಂಡಂತ ಆಟಗಾರ ಕೂಡ ಪ್ರಮೋದ. ಇವಾಗ ಎಸ್ಗಾರ್ ಭಾಗದಲ್ಲಿ ಲೆಫ್ಟಿ ಸಂದೇಶ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ, ಗುಡ್ ರಕ್ಷಣೆ ವೈಫಲ್ಯತೆ. ಬಾರಿ ಬೈಸ್ ಬೌಂಡ್ರಿ, 4 ಓಟದ ಸೇರ್ಪಡೆ. ಅದೃಷ್ಟದ ಆಟದಲ್ಲಿ ಅದೃಷ್ಟದ ಬೌಂಡರಿಗಳು ಬೈಸ್ ರೂಪದಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಟ್ಟರು. ಟೂರ್ನಮೆಂಟಿನ ಅರ್ಧ ಶತಕ 52 ಓಟವನ್ನು ದಾಖಲಿಸ್ತಾ ಇದೆ ಡಿಪಿಎಲ್ ಫಾಲ್ಕಾನ್. ಮತ್ತೆರಡನೇ ಬಾರಿ ಪ್ರಮೋದ. ಸಂದೇಶ್ಗೆ ಸಂತ ಚೆಂಡು, 1 ಓಟದ ಸೇರ್ಪಡೆ. ಲೆಗ್ ಬೈ ಮುಖಾಂತರವಾಗಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಸ್ಟ್ರೈಕ್ ಅನ್ನು ರೊಟೇಟ್ ಮಾಡಿಕೊಂಡು ಆಡ್ತಾ ಇದ್ದಾರೆ ಇರ್ಫಾನ್ ಕೋಡಿ ಮತ್ತು ಸಂದೇಶ್ ಲೆಫ್ಟಿ. ಬಹಳಷ್ಟು ಬಿಸಿ ಇರ್ತಕ್ಕಂಥ ಆಟಗಾರರು. ಕ್ರೀಡಾಂಗಣ, ನೇಜಾರಿನ ಕ್ರೀಡಾಂಗಣ, ಸತತವಾಗಿ ಟೂರ್ನಮೆಂಟ್ ಅನ್ನು ಕಂಡಿರ್ತಕ್ಕಂಥ ಈ ಮೈದಾನ ಇವತ್ತು 16 ತಂಡಗಳಲ್ಲಿ 2 ಐಕಾನ್ ರೂಪದಲ್ಲಿ ರಾಜ್ಯದ ಆಟಗಾರನ ಆಡಿಸುವಂತ ಒಂದು ಪ್ರಯತ್ನಗಳು ಇಲ್ಲಿ ಸಾಗ್ತಾ ಇದೆ ಉಡುಪಿ ಟ್ರೋಫಿಗಾಗಿ. ಮತ್ತೆ ಪ್ರಮೋದ್ 3ನೇ ಬಾರಿ. ಮತ್ತೆ ರಿವರ್ಸ್ ಮಾಡೋ ಪ್ರಯತ್ನ.
ನಿರೀಕ್ಷೆ ಮಾಡಿದ ಮತ್ತೆ ಹೊಡೆತಗಳು ಬರ್ತಾ ಇಲ್ಲ ನಿಟ್ಟಲ್ಲಿ ಒಂದೋಟದ ಸೇರ್ಪಡೆ. ಗಾಳಿಯ ಬರಪುರ ಲಾಭವನ್ನು ಪಡ್ಕೊಂಡಂತ ಆಟಗಾರರೆಲ್ಲ ನೇಜಾರ್ನ ಕ್ರೀಡಾಂಗಣದಲ್ಲಿ ಬೌಂಡರಿ ಸಿಕ್ಸರ್ ಅನ್ನ ಲೀಲಾಜಾಲವಾಗಿ ದಾಖಲಿಸಿದ್ರು. ಇಲ್ಲಿ ಸ್ಯಾಂಡಿ ಲೆಫ್ಟ್ ಇವಾಗ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾನೆ. ಒಂದು ಸಿಕ್ಸರ್ ಅನ್ನು ಕೂಡ ದಾಖಲಿಸಿದಂತ ಆಟಗಾರ. 53 ಮತ್ತೆ ಈ ಬಾರಿ ಕೂಡ ಗೂಟ ರಕ್ಷಣೆಯ ವೈಫಲ್ಯತೆ. ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಓಟವನ್ನು ದಾಖಲಿಸಿದಂತ ತಂಡ ಈ ಟೂರ್ನಮೆಂಟಿನ ಒಂದು ಬೃಹತ್ ಮೊತ್ತವನ್ನು ದಾಖಲಿಸ್ತಾ ಇದೆ. ಫಾಲ್ಕಾನ್ ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಚಾಲ್ತಿಯ 4ನೇ ಓವರ್ನಲ್ಲಿ ಈ ಬಾರಿ ಸ್ಯಾಂಡಿಗೆ ಸದ ಚೆಂಡು ಕ್ಲೀನ್ ಬೌಲ್ಡ್. ಸ್ಯಾಂಡಿ ಔಟ್. ಸ್ಯಾಂಡಿ ಬ್ಯಾಕ್ ಟು ಫೆಬಿಲಿಯನ್. ಅರ್ಜುನ್ ಕಾಚಾನ್ ಹೊಸ ದಾಳಿಗರ ಸೇರ್ಪಡೆ. ಕಾರ್ಕಳ ಪ್ರೀಮಿಯರ್ ಲೀಗ್ ನಲ್ಲಿ ಸಣ್ಣ ಶ್ರೇಷ್ಠ ಆಟಗಾರನಾಗಿ ಪ್ರಶಸ್ತಿಯನ್ನು ಪಡ್ಕೊಂಡಂತ ಆಟಗಾರ ಅರ್ಜುನ್ ಕಾಚಾನ್ ಇವಾಗ ಗ್ರೌಂಡ್ ಎಂಟ್ರಿನ ಪಡ್ಕೊಳ್ತಾ ಇದ್ದಾರೆ. ಅಂತಿಮ ಬಾರಿ ಪ್ರಮೋದ್ ತನ್ನ ಮೊತ್ತ 58ಕ್ಕೆ 2 ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಊಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಈ ಹಂತದಲ್ಲಿ ಪ್ರಮೋದ್ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 4 ಓವರ್ಗಳ ಮುಕ್ತಾಯ ಅರ್ಥಾತ್ 24 ಚೆಂಡುಗಳ ಮುಕ್ತಾಯದ ಬಳಿಕ 58ಕ್ಕೆ 2 ಹುದ್ದರಿ ಆಘಾತವನ್ನು ಕಂಡಿರ್ತಕ್ಕಂಥ ಡಿಪಿಎಲ್ ಫಾಲ್ಕನಿನ ತಂಡ. ಅಲ್ಲಿ ಟಾಸ್ಗೆ ಬಂದು ಸಚಿನ್ 11 ಬೆಂಗಳೂರು ಮತ್ತು ಶಾರದಾಂಬ ಕ್ರಿಕೆಟರ್ಸ್ಗೆ ಅಂತಿಮ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಸಾಗರ್ ಗೌಡ ಮಾಲೀಕತ್ವದ ಸಚಿನ್ 11 ಬೆಂಗಳೂರು ಇಲ್ಲಿ ಮುಂದಿನ ಹಂತದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಅಲ್ಲಿ ಟಾಸ್ ಮಾಡ್ಕೊಳ್ಳಿ. ಅಂತಿಮ 6 ಚೆಂಡು ಬಾಕಿ ಇದೆ ಮೊದಲ ಸೆಷನ್ ಮುಕ್ತಾಯಕ್ಕಾಗಿ. ಇತ್ತ ಹೊಸ ಬೌಲರ್ ಕಾರ್ತಿಕ್ ಆಚಾರ್ಯನ ಪರಿಚಯ ಮಾಡುವಂತಹ ಪ್ರಯತ್ನಗಳು ಕೊನೆಯವರೆಗಾಗಿ ಆರ್ಕೆ ಪರವಾಗಿ. ಈ ತರ ಮಧ್ಯೆ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ ತನ್ಮೂಲಕವಾಗಿ ಗೋಡದ ಹಿಂದೆ ಕಾಯ್ಕೊಂಡು ಮಾಡ್ತಕ್ಕಂಥ ಶಿವ ಇವಾಗ ಲಾಂಗ್ ಆಫ್ ನಲ್ಲಿ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಪ್ರಶಾಂತ್ ಪಡುಕೆರೆ ಹೊಸ ದಾಂಡಿಗರ ಸೇರ್ಪಡೆ. ಟೆನ್ನಿಸ್ ಬಾಲಿನ ಹಿರಿಯ ಆಟಗಾರರಾಗಿ ಗುರುತಿಸಲ್ಪಟ್ಟು ಬಹಳಷ್ಟು ಪಂದ್ಯಾಕೂಟವನ್ನು ಇನ್ನೂ ಕೂಡ ಆಡುವಂತ ಆಟಗಾರ ಪ್ರಶಾಂತ್ ಅಂಕಣಗಳ ಪ್ರವೇಶ ಮಾಡ್ತಾ ಇದ್ದಾರೆ. ಮುಂದಿನ ಪಂದ್ಯವನ್ನು ಆಡುವಂತ ಸಚಿನ್ 11 ಬ್ಯಾಂಗ್ಳೂರ್ ಆಲ್ರೆಡಿ ಬಂದಿರೋದ್ರಿಂದ ಶಾರದಾಂಬ ನಿಮ್ಮ ತಂಡದ ನಾಯಕರು ಇಮಿಡಿಯೇಟ್ ಜರ್ಸಿ ಕಲೆಕ್ಷನ್ಗೆ ಬರಬೇಕು, ಟಾಸಿಗೆ ಬರಬೇಕು ಅನ್ನೋದ ಕೇಳ್ತಾ ಇದೀವಿ. ಆದಷ್ಟು ಬೇಗ ಶಾರದಾಂಬ ಹಾಗೂ ಸಚಿನ್ 11 ಬ್ಯಾಂಗ್ಳೂರ್ ಮುಂದಿನ ಪಂದ್ಯಾಟ ಇರುತ್ತೆ. ತಕ್ಷಣವೇ ಶಾರದಾಂಬದ ನಾಯಕ ಬರಬೇಕು ಅನ್ನೋದಾಗಿ ನೀವನ್ನ ಕೇಳ್ತಾ ಇದ್ದೇವೆ. ಜರ್ಸಿ ಕಲೆಕ್ಷನ್ಗಾಗಿ ಲೇಟ್ ಮಾಡಿದ್ರೆ ಮತ್ತೆ ಸಮಸ್ಯೆ ಆಗುತ್ತೆ, ಓವರ್ ಕಡಿತಾ ಇರ್ತದೆ. ಈ ರೀತಿಯಾಗಿ ಈಗಷ್ಟೇ ಬಂದಂತ ಪ್ರಶಾಂತ್ ಪಡುಕರೆ ವಾಪಸ್ ಆತಿ. ಮತ್ತೊಂದು ವಿಕೆಟ್ ಪತನ ಡಿಪಿಎಲ್ ಫಾಲ್ಕಾನ್. ಕಿರಣ್ ಮಠು ವಿಶ್ವ ಇವರೆಲ್ಲರೂ ಟೂರ್ನಮೆಂಟ್ಗೆ ಆಗಮಿಸಿದ್ದಾರೆ. ಮೀಸೆ ಕಿರಣ್. ಇತ್ತ ಹೊಸ ದಾಂಡಿಗರ ಸೇರ್ಪಡೆ ಸುಜಾನ್.
ಶಾರದಾಂಬ ಓನರ್ ಬಂದಿದ್ದಾರೆ. ಮೊದಲು ಎರಡು ತಂಡಗಳಿಗೆ ಜೆರ್ಸಿಯನ್ನ ನೀಡುವಂತಹದ್ದು. ಇದನ್ನ ಪಕ್ಕಿಬೆಟ್ಟು ಗರಡಿಯ ಹಿರಿಯರು ಮುಖ್ಯಸ್ಥರು ಆಗಿರುವಂತ ನಮ್ಮ ವಿಠಲ ಪೂಜಾರಿ ಅವರು ಎರಡು ತಂಡಗಳಿಗೆ ಜೆರ್ಸಿಯನ್ನ ನೀಡಬೇಕನ್ನೋದ ಕೇಳ್ತಾ ಇದ್ದೇವೆ. ಶಾರದಾಂಬ ನೇಜಾರು ಹಾಗೂ ಸಚಿನ್ 11 ಬೆಂಗಳೂರು ಇವಾಗಲೇ ಹ್ಯಾಟ್ರಿಕ್ ವಿಕೆಟ್ ಅನ್ನ ಪಡ್ಕೊಂಡ್ರು. ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಕಾರ್ತಿಕ್ ಆಚಾರ್ಯ. ಓವರ್ ಟು ಡಿಜೆ. ಮೊದಲಾಗಿ ಶಾರದಾಂಬ ತಂಡಕ್ಕೆ ಜೆರ್ಸಿಯನ್ನು ನೀಡ್ತಾ ಇದೆ ವಿಠಲ್ ಪೂಜಾರಿ ಅವರ ಮುಖೇನ. ಇನ್ನೊಂದು ತಂಡ ಬೆಂಗಳೂರಿನ ಹೊಸ ತಂಡ ಕೂಡ ಸಚಿನ್ 11 ಬ್ಯಾಂಗ್ಳೂರ್. ಅಣ್ಣ ಹೋಗಿ ಈ ಕಡೆ. ಶಾರದಾಂಬ ಟಾಸ್ ಮಲ್ತಿದೆ ಬೋಲೆ ಒಂದು ನಿಮಿಷ ಅಂತಲೇ ಅಣ್ಣ ಗುರು ಕೊರ್ಲೆ ಓಮಲ್ ಸಚಿನ್ 11 ಬೆಂಗಳೂರಿನ ಸಚಿನ್ 11ಗೂ ಕೂಡ ವಿಠಲ್ ಪೂಜಾರಿ ಅವರೇ ಈ ಒಂದು ಜೆರ್ಸಿಯನ್ನು ಹಸ್ತಾಂತರ ಮಾಡ್ತಾ ಇದ್ದಾರೆ. ಯಸ್ ಟಾಸ್ ಮಾಡಿ ಅಭಿ ಬಾಲ್ ಸೆಲೆಕ್ಷನ್ ಇಲ್ಲೇ ಮಾಡ್ಕೊಂಡು ಹೋಗ್ಬೇಕು. ಎರಡು ತಂಡಗಳು ಕೂಡ ಟಾಸ್ ಮತ್ತು ಬಾಲ್ ಸೆಲೆಕ್ಷನ್ ಏಕಕಾಲದಲ್ಲಿ ಆಗುತ್ತೆ. ಯಾರು ಟಾಸ್ ಸೇವನ ದಾಖಲಿಸ್ತಾರೆ ನೋಡಬೇಕಾಗಿದೆ. ಮ್ಯಾಚ್ ನಂಬರ್ 7 ಮೊದಲ ದಿನ 7ನೇ ಪಂದ್ಯ. ಟಾಸ್ ಮಾಡಿ ಸಚಿನ್ 11 ಬ್ಯಾಂಗ್ಳೂರ್ ಅಂಡ್ ಶಾರದಾಂಬ. ನಾಟ್ ಔಟ್ ಎನ್ನುವ ಸೂಚನೆ ಬರ್ತಾ ಇದೆ. ಅವಳಿ ಓಟದ ಪೂರೈಕೆ ಕೂಡ 2 ರನ್ಸ್ ಆಡೆಡ್. ಸ್ಕೋರ್ ಮೊಜಾನ್ 60 ಇದರ ಮಧ್ಯೆ ಬಹಳ ಶುದ್ಧವನ್ನು ಎಸೆತವನ್ನು ದಾಖಲಿಸಿದ್ರು. ಅಂತಿಮ ಹಂತದಲ್ಲಿ ಲೆಗ್ ಬಾಯ್ ಎನ್ನುವ ಸೂಚನೆ ನಿರ್ಣಾಯಕರು ರವಾನಿಸ್ತಾ ಇದ್ದಾರೆ. ಅಣ್ಣ ಕಿರಣ ಬಾಲ್ ಚೆಕ್ ಮಾಡಿ ಹೋಗಿ. ಮತ್ತೆ ನೀವು ಮ್ಯಾಚ್ ಆಗುವಾಗ ಒಂದು 10 ಬಾಲ್ ಅನ್ನು ಒತ್ತುದು ಬೇಡ. ಇಲ್ಲಿ ಬಂದು ಈಗಲೇ ಚೆಕ್ ಮಾಡಿ ಹೋಗಿ. ಎರಡೂ ತಂಡಗಳು ಸಚಿನ್ ಮತ್ತು ಶಾರದಾಂಬ. ಕೊನೆಯ ಬಾರಿ ಕಾರ್ತಿಕ್ ಆಚಾರ್ಯ. ಇವಾಗಲೇ ನಮ್ಮ ಟೂರ್ನಮೆಂಟ್ಗೆ ಆಗಮಿಸ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾ ಪಂದ್ಯಾಕೂಟವನ್ನು ಆಡಿರ್ತಕ್ಕಂಥ ಪೃಥ್ವಿರಾಜ್ ಶೆಟ್ಟಿ ಕುಂದಾಪುರ ಇವರಿಗೆ ಆತ್ಮೀಯ ಸ್ವಾಗತನ ಬಯಸ್ತಾ ಇದ್ದೀವಿ. ಇಲ್ಲಿ ಟಾರ್ಗೆಟ್ 62 ಗುರಿ, 30 ಎಸೆತ, 62 ಓಟದ ಅವಶ್ಯಕತೆ ಜಯಕ್ಕಾಗಿ ಆರ್ಕೆ ರಂಗನಕೆರೆ ಬಾರ್ಕೂರು ತಂಡಕ್ಕೆ ಈ ಹಂತದಲ್ಲಿ ಮತ್ತೆ ವಿದ್ಯಮಾನ ಬದಲಾವಣೆ ಮಾಡ್ತಾ ಇದ್ದೇವೆ. ಮುಂದಿನ ಹಂತಕ್ಕಾಗಿ ಶಿವನಾರಾಯಣ್ ಐತಾಳ್ ಕೋಟ ಮುಂದಿನ ವಿದ್ಯಮಾನ ತಿಳಿಸ್ತಾರೆ. ಓವರ್ ಟು ಶಿವಣ್ಣ. ಹಲೋ
ಮುಂದಿನ ಪಂದ್ಯಾಟವನ್ನು ಆಡುವಂತ ಬೆಂಗಳೂರಿನ ಒಂದು ಹೆಸರಾಂತ ತಂಡ ಸಾಗರ್ ಗೌಡ ಮಾಲೀಕತ್ವದಲ್ಲಿ ಈ ಋತುವಿನಲ್ಲಿ ಬಹಳಷ್ಟು ಪಂದ್ಯಾಕೂಟವನ್ನ ಫೈನಲ್ ಪಂದ್ಯಾಟವನ್ನು ಆಡಿದಂತ ಒಂದು ತಂಡ ಕೂಡ ಸಚಿನ್ 11 ಬೆಂಗಳೂರಿನ ತಂಡ. ಬಹಳಷ್ಟು ಪಂದ್ಯಾಕೂಟವನ್ನು ಜಯಿಸುವ ಜೊತೆಗಾಗಿ ಪ್ರತಿಯೊಂದು ಲೀಗ್ ಕಪ್ ನಾಕೌಟಿನ ಪಂದ್ಯಾಟದಲ್ಲಿ ತನ್ನ ತಂಡವನ್ನು ಕಟ್ಟಿ ಆಟಗಾರನ ಬೆಂಬಲಿಸುವಂತ ಕಾರ್ಯಕ್ರಮ ಸಚಿನ್ 11 ಸಾಗರ್ ಗೌಡರು ಮಾಡ್ತಾ ಇದ್ದಾರೆ. ಅವರು ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಟೂರ್ನಮೆಂಟ್ಗೆ ಆಗಮಿಸ್ತಾರೆ. ಅವರಿಗೆ ಆತ್ಮೀಯ ಆದರದ ಸ್ವಾಗತ ಸುಸ್ವಾಗತನ ಬಯಸ್ತಾ ಇದ್ದೇವೆ. ಡೆಲ್ಮಿ ಎಂಟರ್ಪ್ರೈಸಸ್ ಅರ್ಪಿಸುವಂತಹ ಉಡುಪಿ ಟ್ರೋಫಿಗಾಗಿ ಒಬ್ಬಟ್ಟು ಶಿವನಾರಾಯಣ ತಲಕೋಟ. ಧನ್ಯವಾದಗಳು ರಾಘು ಮಚ್ಪಾಡಿ. ಡೈಲ್ಮಿ ಹಾಗೂ ಸ್ವಚ್ಛ ಅರ್ಪಿಸುತ್ತಿರುವಂತಹ ಪ್ರಸಾದ್ ರಾಜ್ ಕಾಂಚನ್ ಅವರ ಮುಂದಾಳತ್ವದಲ್ಲಿ ಗುರು ಅವರ ಸಾರಥ್ಯ ನಡೀತಿರುವಂತಹ ಉಡುಪಿ ಟ್ರೋಫಿ ದಿನದ 6ನೆಯ ಪಂದ್ಯ ಕಾಣ್ಕೊಳ್ತಾ ಇದೆ. ಪಂದ್ಯ ಆರಂಭ. 62ರ ಟಾರ್ಗೆಟ್. 62 ಇಸ್ ದಿ ಟಾರ್ಗೆಟ್. ಎಸಗಾರಿಕೆ ಭಾಗದಲ್ಲಿ ಸುಚನ್. ಡಾಟೆಡ್ ಡೆಲವರಿ. ಚುಕ್ಕೆ ಎಸೆತ. ಬಹಳ ಹೊಡೆತ. ಬೌಂಡ್ರಿ. ಸ್ಟ್ರೈಕರ್ ಭಾಗದಲ್ಲಿ ಗಿರಿ. ನಾನ್ ಸ್ಟ್ರೈಕರ್ ಭಾಗದಲ್ಲಿ ಸತೀಶ್. ಬಹಳ ಸುತ್ತ ಮತ್ತು ಹೊಡೆತ. ರಿವರ್ಸ್ ಶಾಟ್. ಮತ್ತೊಂದು ಬೌಂಡ್ರಿ ದಾಖಲಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ.
ಎರಡು ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ದಾಖಲಿಸ್ತಾ ಇದ್ದಾನೆ ಗಿರಿ. ಸ್ಕೋರ್ 8. ಉತ್ತಮ ರೀತಿಯ ಸತ ಬೀಸುವ ಪ್ರಯತ್ನ ಸಫಲತೆ ಕಾಡ್ತಾ ಇಲ್ಲ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ, ಒಂದು ಓಟದ ಸೇರ್ಪಡೆ 9. ಲೆಗ್ ಬಾಯ್ 62ರ ಬೃಹತ್ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ. ಪ್ರತಿ ಓವರ್ಗೆ 12 ಓಟ ಗಳಿಸಬೇಕಾದ ಅನಿವಾರ್ಯತೆ ಇದೆ. ಈ ಹಂತದಲ್ಲಿ ಅವಶ್ಯಕತೆ ಕೂಡ. ಉಡುಪಿ ಟ್ರೋಫಿಗಾಗಿ ಇಲ್ಲಿ ಪಂದ್ಯ ಸಾಗ್ತಾ ಇದೆ. 3 ದಿವಸಗಳ ಕ್ರಿಕೆಟ್ ಹಬ್ಬದ ಆರಂಭಿಕ ದಿನ. ಈ ತರವಾದ ಕ್ಲೀನ್ ಬೌಲ್ಡ್ ಹುದ್ದರ ಆಘಾತವನ್ನು ಕಾಡ್ತಾ ಇದೆ. ಸತೀಶ್ ವಾಪಸ್ ಸಾಥಿ. ಅಂಕಣ ಒಳಭಾಗದಲ್ಲಿ ಪ್ರಮೋದ ಪಮ್ಮ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ 10. ಮೊದಲ ಓವರ್ ಮುಗ್ತಾ ಇದ್ದ ಬಳಿಕ ತರದ ಮತ್ತು 10ಕ್ಕೆ ಒಂದು ಅಕಾಂಪ್ಲಿಷ್ ನಂಬರ್ 1 ಸ್ಕೋರ್ 10 for 1. 62 is the target. ಇನ್ನು ಕೂಡ 52 ಓಟದ ಅವಶ್ಯಕತೆ ಉಳಿದ 4 ಓವರ್ಗಳ ಮುಂದೆ. 24 balls 52 runs. ಪ್ರತಿ ಓವರ್ಗೆ 13 ಓಟವನ್ನು ಗಳಿಸಬೇಕಾದ ಅನಿವಾರ್ಯತೆ ಇದೆ, ಅವಶ್ಯಕತೆ ಇದೆ. ಯಶಸ್ವಿ ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಾಡ್ತಾ ಇದೆ ಗ್ರೌಂಡ್ಸ್ ಈ ಒಂದು ನೇಜಾರಿನ ಅಂಕಣದಲ್ಲಿ. ಡೈಲ್ಮಿ ಹಾಗೂ ಸ್ವಚ್ಛಂ ಅರ್ಪಿಸ್ತಾ ಇದೆ ಈ ಪಂದ್ಯಕೂಟ. ಪ್ರಸಾದ್ ರಾಜ್ ಕಾಂಚನ್ ಅವರ ಮುಂದಾಳತ್ವದಲ್ಲಿ ಗುರು ಅವರ ಸಾರಥ್ಯದಲ್ಲಿ 3 ದಿವಸಗಳ ಪಂದ್ಯಾಟ ಉಡುಪಿಯಲ್ಲಿ ಸಾಗ್ತಾ ಇದೆ. ನಾಮಾಂಕಿತ ಕೂಡ ಉಡುಪಿ ಟ್ರೋಫಿ. ಈ ಪಂದ್ಯಾಟಕ್ಕೆ ಬಹಳಷ್ಟು ಸಹಕರಿಸ್ತಾ ಇದ್ದಾರೆ ಈ ಪರಿಸರದ ಮತ್ತೋರ್ವ ಕ್ರೀಡಾ ಪ್ರೋತ್ಸಾಹಕ ಅಭಿ ಅವರಿಗೆ ಅಭಿನಂದನೆಗಳು. ಈ ಒಂದು ಪಂದ್ಯದ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಕ್ರಿಕ್ಸೆ. ಗಿರೀಶ್ ರಾವ್ ಮಾಲಕತ್ವದಲ್ಲಿ ನಿತೀಶ್ ಶೆಟ್ಟಿ ಸಾರಥ್ಯದಲ್ಲಿ ಜೀವಾನ್ ಈ ಪಂದ್ಯಾಟದ ನೇರ ಪ್ರಸಾರದ ಹೊಣೆಯನ್ನು ಹೊತ್ತುಕೊಂಡಿದ್ದಾನೆ. ಬಹಳಷ್ಟು ಹೊಡೆತ ಬಿರುಸಿನ ಶಿಕ್ಷಾ. ಪಮ್ಮ ಮುಂಬಡ್ತಿಯನ್ನು ಪಡೆದಂತ ಪಮ್ಮ ಭರ್ಜರಿ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ. ಪಾಂಚಜನ್ಯ ಕೋಟದ ಪರವಾಗಿ ಈ ಸರದಿಯಲ್ಲಿ ಆಡಿದಂತ ಆಟಗಾರ ಪಮ್ಮ. ಬೆಂಗಳೂರಿನ ಮಗುವಿನ ಪಂದ್ಯಾಟದಲ್ಲಿ ಕೂಡ ಅತ್ಯುತ್ತಮ ಬೆಸ್ಟ್ ಬೌಲರ್ ಪ್ರಶಸ್ತಿ ಪಡೆದಂತಹ ಪಮ್ಮ ಎದುರಾಳಿಗಳಿಗೆ ಗಮನ ಆಗ್ತಾ ಇದ್ದಾನೆ. ಮತ್ತೆ ಅರ್ಜುನ್ ಟು ಪಮ್ಮ 62 ಬೃಹತ್ ಟಾರ್ಗೆಟ್ ಅನ್ನ ಚೇಸ್ ಮಾಡಲೇಬೇಕಾಗಿದೆ. ಪ್ರತಿ ಓವರ್ಗೆ 13 ಓಟ ಗಳಿಸಲೇಬೇಕಾಗಿದೆ. ಆರ್ಕೆ
ಮತ್ತೆ ಅರ್ಜುನ. ಉತ್ತಮ ರೀತಿಯ ಸತ ಮಿಡಿಗಡು ಬಾಗಿ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಪ್ರಮೋದ್ ಖಾತೆಗೆ. ಅಷ್ಟೇ ಅಥವಾ ಕ್ಷೇತ್ರ ರಕ್ಷಣೆ ಕೂಡ ಮಿಡಿಗಡಿ ಭಾಗದಲ್ಲಿ 17 ಎರಡನೇ ಓವರ್ ಚಾಲ್ತಿಯನ್ನು ಕಾಡ್ತಾ ಇದೆ. 5 ಓವರ್ಗಳ ಪಂದ್ಯ, 62ರ ಒಂದು ಟಾರ್ಗೆಟ್ ಕೂಡ. ಫಾಲ್ಕನ್ DPL ಫಾಲ್ಕನ್ ವರ್ಸಸ್ RK ರಂಗನಕೆರೆ ಈ ಪಂದ್ಯಾಟವನ್ನು ಆಡ್ತಾ ಇದೆ. ಮುಂದಿನ ಪಂದ್ಯ ಸಚಿನ್ ಇಲ್ವಾನ್ ವರ್ಸಸ್ ಶ್ರೀ ಶಾರದಾಂಬ. ನಬಾಲ್ ಅನವಶ್ಯಕ ಓಟಗಳ ಈ ಹಂತದಲ್ಲಿ ನೀಡುತ್ತಾ ಇದ್ದಾರೆ DPL ಫಾಲ್ಕನ್ ಆಟಗಾರರು. ಒಂದು ಓಟದ ಸೇರ್ಪಡೆ, ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ಬಾಯಿ ಮುಖ್ಯನ ಸ್ಕೋರ್ 20. ಇನ್ನು ಕೂಡ 42 ಓಟದ ಅವಶ್ಯಕತೆ. ಭರ್ಜರಿ ಬೌಂಡ್ರಿ ಸಿಕ್ಸರ್ ಗಳಿಸಿದರೆ ಮಾತ್ರ RK ರಂಗನಕೆರೆ ಇನ್ನೂ ಅವಕಾಶ ಇದೆ. ಮೊದಲ ಪಂದ್ಯ ಲಿಕಮ್ ನಾಕೌಟ್. ಮತ್ತೆ ಅರ್ಜುನ ಈ ಬಾರಿ ಎಸೆದ ಚೆಂಡು ಮಿಡಿಕಡು ಬಾಗಿ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಮತ್ತೆ ಸ್ಟ್ರೈಕರ್ ಭಾಗದಲ್ಲಿ ಪಮ್ಮ. 5ನೇ ಬಾರಿ ಅರ್ಜುನ. ವೈಟ್ ಬಾಲ್. ಆಕ್ರಮಣ ಸೂಚನೆ. ಮಧ್ಯಾಹ್ನದ ಸುಡು ಬಿಸಿಲು ಕೂಡ ನಿರ್ಣಾಯಕ ರಾಘು ಮಾಸ್ಟರ್ಗೆ ಯೋಗ. ಮತ್ತೆ ಅರ್ಜುನ ಈ ಬಾರಿ ಎಸೆದ ಚೆಂಡು ಭರ್ಜರಿ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ ಪಮ್ಮ. ಭರವಸೆ ಆಲ್ರೌಂಡರ್ ಪಮ್ಮ ಬಹಳ ಉತ್ತಮ ರೀತಿ ಆಟವನ್ನು ಆಡ್ತಾ ಇದ್ದಾನೆ. ಈ ಹಿಂದಿನ ಕೆಲವು ಪಂದ್ಯಾಟಗಳು ಕೂಡ ಪಮ್ಮ ಇದೇ ರೀತಿ ಆಟವನ್ನು ಆಡಿದ್ರು ಕೂಡ RK ರಂಗನಕೆರೆಗೆ ಸ್ವಲ್ಪ ಮಟ್ಟಿಗೆ ಖುಷಿಯ ವಿಚಾರ. ಈ ಬಾರಿ ಎಸೆತ ಚೆಂಡು ಬಹಳ ಉತ್ತಮದ ಎಸೆತ. ಓಟಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯದ ಓವರ್ಗಳ ಸಂಖ್ಯೆ 2. ಕಂಪ್ಲೀಟ್ ಓವರ್ ನಂಬರ್ 2. ಸ್ಕೋರ್ 28. ಅಗತ್ಯ ರನ್ ಧಾರಣೆ 13. ಪ್ರಸ್ತುತ ರನ್ ಧಾರಣೆ 14. ಮುಂದಿನ ಪಂದ್ಯ ಸಚಿನ್ ಇಲೆವೆನ್ ಬೆಂಗಳೂರು. ಸಾಗರ್ ಗೌಡ ಅವರ ಮಾಲಕತ್ವದ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ ಶ್ರೀ ಶಾರದಾಂಬ ವಿರುದ್ಧ. ಎರಡು ಕೂಡ ಬಲಿಷ್ಠ ತಂಡಗಳು ಈ ಪಂದ್ಯದಲ್ಲಿ ಎದುರು ಬದಲಾಗಿ ಆಟವನ್ನು ಆಡಲಿಕ್ಕಿದೆ. ಒಂದಡಿಯಲ್ಲಿ ಗಿಳಿಯಾರು ನಾಗ ಹಾಗೂ ಸಾಗರ್ ಭಂಡಾರಿ. ಸಚಿನ್ ಇಲೆವೆನ್ ಪರವಾಗಿ ಆಡಿದ್ರೆ ಇತ್ತ ಮ್ಯಾಡಿ, ಅದೇ ರೀತಿಯಲ್ಲಿ ಪ್ರಶಾಂತ್ ಪಿಲೈ. ಪ್ರಶಾಂತ್ ಎಸೆಗಾರಿಕೆ ಭಾಗದಲ್ಲಿ ವೈಶಾಖ್ ಎಸೆಗಾರಿಕೆ ಭಾಗದಲ್ಲಿ
ಬಹಳ ಶುದ್ಧವತೆಯ ಎಸೆತ. ವೈಟ್ ಬಾಲ್ 1+4 5 ಓಟಗಳು ಉಚಿತವಾಗಿ ಲಭಿಸ್ತಾ ಇದೆ ಆರ್ಕೆಗೆ. ಮತ್ತೆ ವೈಶಾಖ್ ಈ ಬಾರಿ ಎಸೆತ ಚೆಂಡು ಬಿರುಸಿನ ಹೊಡೆತ ಕ್ಯಾಚ್ ಆಗ್ತಾ ಇದೆ. ಗಿರಿ ಔಟ್ ಆಗ್ತಾ ಇದ್ದಾನೆ. ಗಾಳಿಯ ಸಹಾಯ ದಾಂಡಿಗರು ಪಡೀತಾ ಇಲ್ಲ. ಸ್ಕೋರ್ 29. ಇನ್ನು ಕೂಡ 33 ಓಟದ ಅವಶ್ಯಕತೆ. 33 29 ಓಟದ ಅವಶ್ಯಕತೆ. ಔಟ್ರೇಜ್ ಮತ್ತೊಂದು ಉದಾರಿಯ ಪತನ. ಸುಬ್ಬು ಔಟ್ ಆದ್ರು. ಅಂಕಣ ಒಳಭಾಗದಲ್ಲಿ ಕಾರ್ತಿಕ್. ಬಹಳ ಶುದ್ಧ ಮತ್ತೆ ಎಸೆತ. ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಔಟ್ ಸ್ಟಂಪ್ ಹೊರತಿವನ್ನ ಪಡೀತಾ ಇದೆ. ಉತ್ತಮ ರೀತಿಯ ಎಸೆತ. ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಬ್ಯಾಕಪ್ ಕೂಡ ಲೆಗ್ ಬೈ ಮುಖೇನ. 34 ಇನ್ನು ಕೂಡ 28 ಓಟದ ಅವಶ್ಯಕತೆ. ಮೂರನೇ ಓವರ್ನ ಚಾಲ್ತಿಯಲ್ಲಿ 14 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. 14-28. 14ಕ್ಕೆ 28. ಎಸೆತಕ್ಕೆ 2 ಓಟ. ಶಾಟ್ ಆಗಿ ಬಿದ್ದ ಚೆಂಡು ಬಳಸುತ್ತ ಮತ್ತು ಹೊಡೆತ. ರಿವರ್ಸ್ ಶಾಟ್ 6. 6 ಓಟದ ಸೇರ್ಪಡೆ. ತಡೆದ ಮೊತ್ತ 40. 22 ಓಟದ ಅವಶ್ಯಕತೆ. ಪಮ್ಮ 3ನೇ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ. ಬಹಳ ಸುತ್ತಮುತ್ತ ಎಸೆತ. ಲಾಂಗ್ ಆಫ್ ವಿಭಾಗದಲ್ಲಿ 1 ಓಟದ ಸೇರ್ಪಡೆ. ಅವಳಿ ಓಟ ಪೂರೈಸುವ ಪ್ರಯತ್ನ. ಪೂರೈಕೆಯೂ ಕೂಡ. ತಡೆದ ಮೊತ್ತ 42. 12 ಎಸೆತ 20ರ ಗುರಿ. 12-20. ಪಮ್ಮನ ಆರ್ಭಟ ಇದೇ ರೀತಿ ಮುಂದುವರೆದರೆ ಆರ್ಕೆಗೆ ಮೊದಲ ಜಯ. ಇಲ್ಲದಿದ್ದರೆ ಫಾಲ್ಕನ್ TPL ಅಂಕಪಟ್ಟಿಯಲ್ಲಿ ಅಂಕವನ್ನು ಪಡ್ಕೊಳ್ತಾರೆ.
12ಕ್ಕೆ 20 12-20. ಪಮ್ಮ ಇರುವಷ್ಟು ಕಾಲ ಆ ತಂಡಕ್ಕೆ ಆಶಾದಾಯಕ ಅಂಶ. ಎದುರಾಳಿಗಳೇ ತಲೆಬೇನೆ. ಸುಜಾನ್ ಲೋವರ್ ಫೀಲ್ಡರ್ಸ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಕ್ಯಾಚ್ ಆಗೋ ಸಾಧ್ಯತೆ. 2 ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಹನ್ನೊಂದಕ್ಕೆ 18 11-18. ಮತ್ತೆ ಸುಜಾನ್ ಬಹಳ ಸೂಕ್ತವಾದ ಎಸೆತ ಮತ್ತೊಂದು ಆಘಾತವನ್ನು ಕಾಡ್ತಾ ಇದೆ. 10ಕ್ಕೆ 18. ಹತ್ತಕ್ಕೆ 18 ಹೊಸ ಆಟಗಾರ ಫಾಜಿಲ್. ಬಹಳ ಶುದ್ಧವಾದ ಹೊಡೆತ ಮತ್ತೊಂದು ಭರ್ಜರಿ ಸಿಕ್ಸ. ಫಾಜಿಲ್ ಮುಖೇನ ತಡೆದ ಮೊತ್ತ 50. ಕೇವಲ 12 ಆಟದ ಅವಶ್ಯಕತೆ. 9ಕ್ಕೆ 12. ಸ್ಟ್ರೈಕರ್ ವಿಭಾಗದಲ್ಲಿ ಫಾಜಿಲ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಡೇಂಜರಸ್ ಪಮ್ಮ. ವಿಶಿಷ್ಟ ರೀತಿಯ ಹೊಡೆತವನ್ನು ಮಾಡುವಂತ ಪ್ರಯತ್ನ. ಫಾಜಿಲ್ ಒಂದು ಓಟವನ್ನು ಪಡ್ಕೊಳ್ತಾ ಇದ್ದಾನೆ. ಲೆಗ್ ಬಾಯ್. 8ಕ್ಕೆ 11 8-11. ಗುರು ಅವರ ಸಾರಥ್ಯದಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಸ್ವಚ್ಛಂ ಹಾಗೂ ಡಾಲ್ಮಿ ಅರ್ಪಿಸ್ತಾ ಇದೆ. ಪ್ರಸಾದ್ ರಾಜ್ ಕಾಂಚನ್ ಅವರ ಮುಂದಾಳತ್ವದಲ್ಲಿ ಈ ಪಂದ್ಯಕೂಟ ಅತಿ ಯಶಸ್ವಿ ಆರಂಭ. ಈ ಪಂದ್ಯಾಟಕ್ಕೆ ಸಂಪೂರ್ಣತಃ ಸಹಕಾರ ನೀಡ್ತಾ ಇದ್ದಾನೆ ಅಭಿನೇಚಾರು. ಮತ್ತೆ ನೋ ಬಾಲ್. ಫುಲ್ ಟಾಸ್ ಆಗಿ ಬಿದ್ದ ಚೆಂಡು. 1+2+ ಫ್ರೀ ಹಿಟ್ ಎಲ್ಲ ಉಚಿತ. ಉಡುಪಿ ಟ್ರೋಫಿಯಲ್ಲಿ ಕ್ರಿಕೆಟ್ ಖಚಿತ. ಎಂಟಕ್ಕೆ 8 62ರ ಬೃಹತ್ ಗುರಿಯನ್ನ ಆರ್ಕೆ ರಂಗನಕೆರೆ ಚೇಸ್ ಮಾಡ್ತಾ ಇದೆ. ಬಹಳ ಶೂತ ಎಸೆತ ಓಟಗಳು ಬರ್ತಾ ಇಲ್ಲ. 7ಕ್ಕೆ 8 7-8. ಸ್ಟ್ರೈಕರ್ ವಿಭಾಗದಲ್ಲಿ ಪಮ್ಮ ಇದ್ದಾನೆ. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಫಾಜಿಲ್ ಇದ್ದಾನೆ. ನೀಲಕಾಯಿ ಉಬ್ಧನ ವ್ಯಕ್ತಿ ಫಾಜಿಲ್ ಈಗಾಗಲೇ ಒಂದು ಭರ್ಜರಿ ಸಿಕ್ಸರ್ ಕೂಡ ಸಿಡಿಸಿದ್ರು. ಅಂತಿಮ ಎಸೆತಕ್ಕಾಗಿ ಮತ್ತೆ ಎಸೆಗಾರಿಕೆ ವಿಭಾಗದಲ್ಲೇ ಸುಜಾನ್. ಈ ಬಾರಿ ಎಸೆಂತ ಚೆಂಡು ವೈಟ್ ಬಾಲ್. 7ಕ್ಕೆ 7 7-7. ತೃತೀಯ ನೇತ್ರ. ನೋ ಬಾಲ್ ಆರ್ ವೈಟ್ ಬಾಲ್. ವೈಡ್ ಕನ್ಫರ್ಮ್, ನೋ ಬಾಲ್ ಚೆಕ್.
ನೋ ಬಾಲ್. ನೋ ಬಾಲ್. ಫ್ರೀ ಹಿಟ್ ಕೂಡ. ಪಮ್ಮನಿಗೆ ಮತ್ತೊಂದು ಅವಕಾಶ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ರನ್ಔಟ್ ಮಾಡುವಂತಹ ಅವಕಾಶ ಅದು ಮಿಸ್ ಆಗ್ತದೆ. ಒಂದೊಂದು ಹೆಚ್ಚು ಸೇರ್ಪಡೆ, ಎರಡು ಲೋಟ ಪೂರೈಸುವ ಪ್ರಯತ್ನ, ಫಾಸಿಲ್ ಸೇರ್ಪಡೆ. ಎರಡು ಕಡೆ ರನ್ಔಟ್ ಇತ್ತು, ಅವೆಲ್ಲ ಮಿಸ್ ಆಗ್ತಾ ಇದೆ. ಫಾಲ್ಕಾನ್ ಡಿಪಿಎಲ್ ಪದೇ ಪದೇ ಓಟಗಳನ್ನು ಬಿಟ್ಟುಕೊಡ್ತಾ ಇದೆ. ಅಂತಿಮ 6 ಚೆಂಡು 5 ಆಟದ ಅವಶ್ಯಕತೆ. 6 balls 5 runs. ಅಂತಿಮ 6 ಎಸೆತ 5 ಓಟದ ಅವಶ್ಯಕತೆ. ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಬದಲಾವಣೆ ತರ್ತಾ ಇದೆ. ಎಸೆಗಾರಿಕೆ ಭಾಗದಲ್ಲಿ ಇರ್ಫಾನ್ ಕೋಡಿ. ಬಾಲ್ ಸುತ್ತಮುತ್ತ ಹೊಡೆತ ಸ್ಕಾರ್ಲಕ್ಕೆ ಭಾಗದಲ್ಲಿ ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಅವಳಿ ಓಟ ಪೂರೈಸುವಂತ ಪ್ರಯತ್ನ, 2 ಓಟದ ಪೂರೈಕೆ. ಎರಡು ಓಟದ ಹೆಚ್ಚುವರಿಯ ಸೇರ್ಪಡೆ. 5 ಎಸೆತ 3 ಓಟದ ಅವಶ್ಯಕತೆ. ಬಹಳ ಸುತ್ತಮುತ್ತ ಎಸೆತ 1 ಓಟದ ಹೆಚ್ಚುವರಿಯ ಸೇರ್ಪಡೆ. 4 ಎಸೆತ ಕೇವಲ 2 ಓಟದ ಅವಶ್ಯಕತೆ. ಸ್ಟ್ರೈಕರ್ ವಿಭಾಗದಲ್ಲಿ ಪಮ್ಮ ಸತತ 2ನೇ ಪಂದ್ಯಾಟದಲ್ಲಿ ಕೂಡ ಅತ್ಯುತ್ತಮ ಆಟವನ್ನು ಆಡ್ತಾ, ಇತ್ತೀಚೆಗೆ ಬ್ಯಾಟರ್ ರಾಯಪುರದಲ್ಲಿ ಅತ್ಯುತ್ತಮ ಒಂದು ಆಟವನ್ನು ಆಡಿದ್ರು ಪಮ್ಮ. ಈಗ ಈ ಪಂದ್ಯಾಟದಲ್ಲಿ ನೇಜಾರಿನಲ್ಲಿ ಆಟವನ್ನು ಆಡ್ತಾ ಇದ್ದಾನೆ. ವೈಟ್ ಬಾಲ್. ಕೇವಲ 1 ಓಟದ ಅವಶ್ಯಕತೆ. ಉತ್ತಮ ರೀತಿಯ ಎಸೆತ, 1 ಓಟದ ಹೆಚ್ಚುವರಿ ಸೇರ್ಪಡೆ. ತನ್ಮೂಲಕ ಜೀವನ ದಾಖಲಿಸಿದ ಆರ್ ಕೆ ರಂಗನಕೆರೆ ಮೊದಲ ಬುಡಮೇಲು ಫಲಿತಾಂಶ.